ಪ್ರಜಾತಂತ್ರ ಗಣತಂತ್ರದ ದೇಗುಲ ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮೆಟ್ರೋದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಟೇಷನ್ ಅಲ್ಲಿ ಇಳಿತಾ ಇದ್ದೀನಿ. ಬಾಬಾ ಸಾಹೇಬ್ರ ನೆನೆಯಕ್ಕೆ 106 ಕಾರಣ. ಇವತ್ತು ಇಂದು ನೆನೆಯೋಕೊಂದು ವಿಶೇಷವಾದ ಕಾರಣ ಇದೆ. ಬನ್ನಿ ನನ್ನ ಜೊತೆ ತೋರಿಸ್ಕೊಡ್ತೀನಿ. ಸಂವಿಧಾನ ರಚನೆ ಸಮಯದಲ್ಲಿ ಗ್ರಾಮ ಗಣತಂತ್ರ ಅಂತ ಸ್ವತಂತ್ರ ಪೂರ್ವ ಭಾರತದಲ್ಲಿತ್ತು. ಗ್ರಾಮಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಅದನ್ನ ಯಾಕೆ ನಾವು ಸಂವಿಧಾನಕ್ಕೆ ತಗೋಬಾರ್ದು ಅಂತ ಗಾಂಧೀಜಿಯವರನ್ನ ಸೇರಿದಂತೆ ಎಲ್ಲರೂ ಅವ್ರಿಗೆ ಸಲಹೆ ನೀಡಿದ್ದರು. ಅದನ್ನ ಸ್ಪಷ್ಟವಾಗಿ ಖಂಡ ತುಂಡವಾಗಿ ನಿರಾಕರಿಸಿದಂತ ಬಾಬಾ ಸಾಹೇಬರು ಗ್ರಾಮ ಪಂಚಾಯಿತಿ ಇದೆ, ಗ್ರಾಮ ಗಣತಂತ್ರವೂ ಇದೆ, ಆದರೆ ಸಮಾನತೆ ಇದೆಯೇ? ಇವತ್ತು ನೀವು ದಲಿತರನ್ನ ಗ್ರಾಮದಿಂದ ಹೊರಗೆ ಇಟ್ಟಿದ್ದೀರಿ. ನಮ್ಮ ಸ್ವತಂತ್ರ ಭಾರತದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿ, ಗುಜರಾತಿಂದ ಬೆಂಗಾಲವರೆಗೆ ಸರ್ವರಿಗೂ ಸಮ ಪಾಲು, ಸರ್ವರಿಗೂ ಸಮ ಬಾಳು, ಸರ್ವರು ಸಮಾನರು ಅನ್ನೋ ಅಂತದೊಂದು ಬರಬೇಕು. ಹಾಗಾಗಿ ನಾನು ಈ ಗ್ರಾಮ ಗಣತಂತ್ರವನ್ನು ತಗೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಬಾಬಾ ಸಾಹೇಬ್ರನ್ನ ಕೇಳಿದ್ರು, ಏನ್ ನೀವು ಫ್ರೆಂಚ್ ಕ್ರಾಂತಿಯಿಂದ ಇದನ್ನ ತಗೊಂಬಂದ್ರ ಅಂತ. ಬಾಬಾ ಸಾಹೇಬ್ ನಕ್ರು ಹೇಳ್ತಾರೆ, ಫ್ರೆಂಚ್ ಕ್ರಾಂತಿ ಹೊಸದು ಕಣ್ರಿ. ಭಗವಾನ್ ಬುದ್ಧ ತನ್ನ ಕಾಲದಲ್ಲಿಯೇ ಸರ್ವರಿಗೂ ಸಮಾನತೆಯನ್ನ ತಂದು ಕೊಟ್ಟಿದ್ದ, ಅದನ್ನ ನಾನು ಈ ಸಂವಿಧಾನಕ್ಕೆ ತಂದಿದ್ದೀನಿ ಅಂತ ಹೇಳಿ ಈ ಸಂವಿಧಾನವನ್ನ ಸಮರ್ಪಣೆ ಮಾಡಿದಂತ ದಿನ ಇವತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪುಣ್ಯಾತ್ಮರು ಇವತ್ತು ಗಣತಂತ್ರವನ್ನು ತಂದು ಭಾರತದಲ್ಲಿ ನಾವೆಲ್ಲರೂ ಸಮಾನರು ಅಂತ ಹೆಮ್ಮೆಯಿಂದ ಬದುಕುತ್ತಾ ಇರೋದಕ್ಕೆ ಸಂವಿಧಾನ ಕಾರಣ ಮತ್ತು ಅದನ್ನ ತಂದುಕೊಟ್ಟಂತ ಬಾಬಾ ಸಾಹೇಬ್ರ ಕಾರಣ. ಹಾಗಾಗಿ ಈ ಗಣತಂತ್ರ ದಿವಸದಂದು ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ನೆನೆಯೋಣ. ನಮ್ಮ ಮೆಟ್ರೋ ಮತ್ತು ನಿಮ್ಮ ಧರ್ಮಿ ಕಡೆಯಿಂದ ಗಣತಂತ್ರ ದಿವಸದ ಶುಭಾಶಯಗಳು. ನಮ್ಮ ಮೆಟ್ರೋನಲ್ಲಿ ಓಡಾಡ್ಬೇಕಾದ್ರೆ ನೀವು ಬಾಬಾ ಸಾಹೇಬ್ರನ್ನ ನೆನ್ಸ್ಕೊಳ್ಳೋದನ್ನ ಮರಿಬೇಡಿ.